ನಮಸ್ಕಾರ. ಮಧುರ ಮಾರ್ಗ ಯೂಟ್ಯೂಬ್ ಚಾನೆಲ್ನ 16ನೇ ದಿನದ ಅನುಷ್ಠಾನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ಯಾವೆಲ್ಲ ಕೆಲಸಗಳಿಗೆ ಪ್ರಿಫರೆನ್ಸಸ್ ಕೊಡ್ತೀವಿ ಅಂತ ನಾವು ಒಮ್ಮೆ ಯೋಚನೆ ಮಾಡಿದಾಗ ಮೊದಲಿಗೆ ಬರೋದು ಮನೆ ಕೆಲಸ, ಆಫೀಸ್ ಕೆಲಸ, ಅಡುಗೆ ತಿಂಡಿಯ ಕೆಲಸ, ಹೊರಗೆ ಬಿಸ್ನೆಸ್ಗಾಗಿ ಹೋಗುವಂಥದ್ದು, ಟ್ರಾವೆಲ್ಗಾಗಿ ಹೋಗುವಂಥದ್ದು, ಫಂಕ್ಷನ್ ಅಟೆಂಡ್ ಮಾಡಬೇಕು, ಮನೆಗೆ ಗೆಸ್ಟ್ ಬರ್ತಾರೆ ಅವ್ರನ್ನ ನೋಡ್ಕೊಳ್ಬೇಕು, ಮಕ್ಕಳ ಹೋಮ್ವರ್ಕ್ ಮಾಡಿಸ್ಬೇಕು, ಫೀಸ್ ಕಟ್ಟಬೇಕು, ಬಿಲ್ಸ್ ಪೇಮೆಂಟ್ ಮಾಡಬೇಕು, ಅದ್ರ ಜೊತೆಗೆ EMI ಆ್ಯಂಡ್ ಲೋನ್ಸ್ಗಳನ್ನು ಕ್ಲಿಯರ್ ಮಾಡ್ತಾ ಹೋಗಬೇಕು. ಹೀಗೆ ಅದೆಷ್ಟು ಅರ್ಜೆಂಟ್ ಆ್ಯಂಡ್ ಇಂಪಾರ್ಟೆಂಟ್ ಆಗಿರುವಂತಹ ಕೆಲಸದ ಲಿಸ್ಟ್ಗಳನ್ನೇ ಹೇಳ್ತಾ ಹೋಗ್ತೀವಿ. ಅದೇ ನಾವು ಉಸಿರಾಡುವಾಗ ನಮ್ಮ ದೇಹದೊಳಗೆ ಡಸ್ಟ್ ಪಾರ್ಟಿಕಲ್ ಹೋಗಿ ಆ ಡಸ್ಟಿನಿಂದ ನಮಗೆ ಸ್ನೀಸಿಂಗ್ ಆಗಿ, ಸ್ನೀಸಿಂಗಿಂದ ನೆಗಡಿ ಆಗಿ, ನೆಗಡಿ ಜಾಸ್ತಿಯಾಗಿ ಜ್ವರ ಬಂದು, ಜ್ವರ ಜಾಸ್ತಿಯಾಗಿ ವೈರಲ್ ಫೀವರ್ ಆಗಿ, ವೈರಲ್ ಫೀವರ್ ಜಾಸ್ತಿಯಾಗಿ ಸುಸ್ತಾಗೋ ತನಕನೂ ನಾವು ನಮ್ಮ ಆರೋಗ್ಯದ ವಿಷಯವನ್ನು ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀವಿ. ಅಥವಾ ತುಂಬ ಜಾಣರ ರೀತಿಯಲ್ಲಿ ಯಾವುದೋ ಒಂದು ಕಾಮನ್ ಸಿಂಪ್ಟಮ್ ಬಂತು ಅಂತ ಅಂದ ತಕ್ಷಣ ಅಲ್ಲಿ ಇಲ್ಲಿ ಅನ್ವಾಂಟೆಡ್ ಆಗಿ ಇನ್ಫಾರ್ಮೇಷನ್ಸ್ ಅನ್ನ ಕಲೆಕ್ಟ್ ಮಾಡಿ, ಮನೆ ಮದ್ದು, ಇಂಗ್ಲಿಷ್ ಮೆಡಿಸಿನ್ಸ್ ಅನ್ನ ಮಿಕ್ಸ್ ಮಾಡಿ ಸೆಲ್ಫ್ ಮೆಡಿಕೇಶನ್ಸ್ ಅನ್ನ ಮಾಡಿಕೊಂಡು ಆ ಸೆಲ್ಫ್ ಮೆಡಿಕೇಶನ್ನ ಪರಿಣಾಮವಾಗಿ ಇನ್ನೂ ಅದ್ಯಾವುದೋ ದೊಡ್ಡ ಆರೋಗ್ಯ ಸಮಸ್ಯೆಯನ್ನ ಎದುರಿಸ್ತಾ ಹೋಗ್ತೀವಿ. ನಾವು ನಮ್ಮ ಆರೋಗ್ಯದ ವಿಷಯ ಬಂದಾಗ ಇಂಪಾರ್ಟೆಂಟ್ ಇಂದ ಅರ್ಜೆಂಟ್ ಆ್ಯಂಡ್ ಎಮರ್ಜೆನ್ಸಿವರೆಗೂ ನಾವು ಅದನ್ನ ಪೋಸ್ಟ್ಪೋನ್ ಮಾಡ್ತಾನೆ ಬರ್ತೀವಿ. ಈ ವಿಚಾರದಲ್ಲಿ ನಾವು ಟ್ರಾನ್ಸ್ಫಾರ್ಮ್ ಆಗೋದಾದ್ರೂ ಹೇಗೆ? ನಾವು ಈ ವಿಚಾರವನ್ನ 7 ಸ್ಟೆಪ್ ಆಫ್ ಟ್ರಾನ್ಸ್ಫಾರ್ಮೇಶನ್ ನಲ್ಲಿ ಸೀದಾ ಅಪ್ಲೈ ಮಾಡೋ ಬದಲಾಗಿ ಈ ಕೆಳಗಿನ 4 ವಿಚಾರದಲ್ಲಿ ನಾವು ಅಟ್ ಎ ಟೈಮ್ ಸೈಮಲ್ಟೇನಿಯಸ್ ಆಗಿ ವರ್ಕ್ ಮಾಡ್ತಾ ಹೋಗೋಣ. ಅಂದ್ರೆ ನಾವಿಲ್ಲಿ 7 ಸ್ಟೆಪ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಈ 4 ವಿಚಾರದಲ್ಲಿ ಒಂದೇ ಬಾರಿಗೆ ಪಾಲನೆ ಮಾಡ್ತಾ ಹೋದಾಗ ನಮ್ಮ ಆರೋಗ್ಯ ಸುಧಾರಿಸೋದು 100% ಖಚಿತ. ಪಾಯಿಂಟ್ ನಂಬರ್ 1, ನಮ್ಮ ಆಹಾರದ ಪದ್ಧತಿ. ನಾವು ಯಾವ ರೀತಿಯಾದಂತಹ ಫುಡ್ ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾ ಇದ್ದೀವಿ, ಯಾವ ಸಮಯದಲ್ಲಿ ಆಹಾರವನ್ನ ಸೇವಿಸ್ತಾ ಇದ್ದೀವಿ, ಹೊಟ್ಟೆ ಹಸಿದು ತಿಂತಾ ಇದ್ದೀವಾ, ಹೊಟ್ಟೆ ತುಂಬಿದ ಮೇಲೂ ನಾವಿನ್ನು ತಿಂತಾನೆ ಇದ್ದೀವಾ, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕೊಳ್ತಾ ಹೋಗಿ. ಪಾಯಿಂಟ್ ನಂಬರ್ 2, ಸ್ಲೀಪಿಂಗ್ ಪ್ಯಾಟ್ರನ್. ನಾವು ಎಷ್ಟು ಗಂಟೆಗಳ ಕಾಲ ನಿದ್ದೆ ಮಾಡ್ತಾ ಇದ್ದೀವಿ, ನಮ್ಮ ಕ್ವಾಲಿಟಿ ಆಫ್ ಸ್ಲೀಪ್ ಆಗ್ತಾ ಇದೆಯಾ, ನಾವು ಬೆಡ್ಗೆ ಹೋಗುವ ಮುನ್ನ ನಮ್ಮ ಮನಸ್ಥಿತಿ ಹೇಗಿರುತ್ತೆ, ನಾವು ಬೆಳಿಗ್ಗೆ ಏಳ್ಬೇಕಾದ್ರೆ ನಮ್ಮ ಮನಸ್ಥಿತಿ ಹೇಗಿರುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 3, ವರ್ಕ್. ನಾವು ಅಗತ್ಯಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀವಾ ಅಥವಾ ಕೆಲಸನೇ ಮಾಡ್ದಲ್ಲೇ ಸುಮ್ಮನೆ ಇದ್ದೀವಾ, ನಾವು ನಮ್ಮ ದೇಹವನ್ನ ಅತಿಯಾಗಿ ದಂಡಿಸ್ತಾ ಇದ್ದೀವಾ ಅಥವಾ ನಮ್ಮ ದೇಹವನ್ನ ದಂಡಿಸದೆ ಆರಾಮಾಗಿ ಲಕ್ಸುರಿಯಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀವಾ, ನಿಮ್ಮ ಬಾಡಿಯ ಯೂಸೇಜ್ ಹೇಗಿದೆ ನೋಟ್ ಡೌನ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಬಾಡಿಯ ಬಗ್ಗೆ ಅವೇರ್ ಆಗ್ತಾ ಬನ್ನಿ. ಇನ್ನು ಪಾಯಿಂಟ್ ನಂಬರ್ 4, ನಮ್ಮ ಥಾಟ್ಸ್. ನಾವು ಯಾವ ರೀತಿಯಾದಂತಹ ಆಲೋಚನೆಗಳನ್ನ ಮಾಡ್ತಾ ಇದ್ದೀವಿ, ಅವರಿವರು ಹೇಳಿದ ಮಾತನ್ನ ಎಷ್ಟು ತಲೆಗೆ ಹಾಕೊಂಡು ನಾವು ಯೋಚನೆ ಮಾಡ್ತಾ ಇದ್ದೀವಿ, ನಾವು ಕೇಳಿರುವಂತಹ ಗಾಸಿಪ್ಸ್ಗಳನ್ನ ಅದೆಷ್ಟು ನಾವು ಮನಸ್ಸಿಗೆ ತಗೊಂಡಿದ್ದೀವಿ, ನಮ್ಮ ಆಲೋಚನೆಗಳು ಪಾಸಿಟಿವ್ ಆಗಿದ್ದಾವ ನೆಗೆಟಿವ್ ಆಗಿದ್ದಾವ ಅಂತ ಯೋಚನೆ ಮಾಡಿ. ನಮ್ಮ ಇಂದಿನ ಅನುಷ್ಠಾನದ ವಿಚಾರ ಇಷ್ಟೇ. ಒಳ್ಳೆಯ ಆಲೋಚನೆಗಳನ್ನು ಮಾಡೋಣ, ಒಳ್ಳೆಯ ಆಹಾರ ಸೇವಿಸೋಣ, ಒಳ್ಳೆಯ ರೀತಿಯಲ್ಲಿ ಕೆಲಸಗಳನ್ನು ಮಾಡೋಣ, ಆಗ ಒಳ್ಳೆಯ ನಿದ್ದೆ ತಂತಾನೆ ಬರುತ್ತೆ. ನಾಳೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.